ಇನ್ನು ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ ಈ ಬಗ್ಗೆ ಬನ್ನಿ ನೋಡೋಣ. ನೋಡಿ, ಅದೆಲ್ಲ ಕರ್ನಾಟಕಕ್ಕೂ ಹರಿಯಾಣಕ್ಕೂ ಏನು ಸಂಬಂಧ ಇರೋದಿಲ್ಲ. ಅವ್ರ ಅಭಿಪ್ರಾಯ ಅಷ್ಟೇ, ಅದು ಅವ್ರ ಅಭಿಪ್ರಾಯ. ಅದಕ್ಕೆ ಏನು ಸಂಬಂಧ? ನೀವು ಪತ್ರಕರ್ತರು, ನಿಮಗೆ ಗೊತ್ತಿದೆ ರಾಜಕೀಯದಲ್ಲಿ ಏನೇನು ಪರಿಣಾಮ ಬೀರ್ಬೋದು ಅಂತ. ಎಲ್ಲ ಬಳಸ್ಕೊಳ್ತಾರೆ ಅವರು. ಇಡೀ ದೇಶದಲ್ಲಿ ಏನೇನಾಗ್ತಾ ಇದೆ, ವಿಶ್ವದಲ್ಲಿ ಎಲ್ಲ ಬಳಸ್ಕೊಳ್ತಾರೆ ಮೋದಿಯವರು. ಸೊ ಯಾವ ಕಾರಣದಿಂದ ಅವರು ಅಲ್ಲಿ ರಿಸಲ್ಟ್ಗೆ ಏನು ಪರಿಣಾಮ ಬೀರೋದು ಯಾರಿಗೂ ಗೊತ್ತು. ನೋಡಿ, ಅದೆಲ್ಲ ಕರ್ನಾಟಕಕ್ಕೂ ಹರಿಯಾಣಕ್ಕೂ ಏನು ಸಂಬಂಧ ಇರೋದಿಲ್ಲ. ಅವ್ರ ಅಭಿಪ್ರಾಯ ಅಷ್ಟೇ, ಅದು ಅವ್ರ ಅಭಿಪ್ರಾಯ. ಅದಕ್ಕೆ ಏನು ಸಂಬಂಧ? ನೀವು ಪತ್ರಕರ್ತರು, ನಿಮಗೆ ಗೊತ್ತಿದೆ ರಾಜಕೀಯದಲ್ಲಿ ಏನೇನು ಪರಿಣಾಮ ಬೀರ್ಬೋದು ಅಂತ. ಎಲ್ಲ ಬಳಸ್ಕೊಳ್ತಾರೆ ಅವರು. ಇಡೀ ದೇಶದಲ್ಲಿ ಏನೇನಾಗ್ತಾ ಇದೆ, ವಿಶ್ವದಲ್ಲಿ ಎಲ್ಲ ಬಳಸ್ಕೊಳ್ತಾರೆ ಮೋದಿಯವರು. ಸೊ ಯಾವ ಕಾರಣದಿಂದ ಅವರು ಅಲ್ಲಿ ರಿಸಲ್ಟ್ಗೆ ಏನು ಪರಿಣಾಮ ಬೀರೋದು ಯಾರಿಗೂ ಗೊತ್ತು. ನೋಡಿ, ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಈಗ ಗಮನಿಸ್ತಾ ಇದ್ದೀವಿ ಎರಡೂ ಕಡೆ ಫಲಿತಾಂಶಗಳನ್ನು. ಒಂದು ಕಡೆ ಹರಿಯಾಣದಲ್ಲಿ ಬಿಜೆಪಿ ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಉಲ್ಟಾ ಮಾಡಿ ಈಗ ಗೆಲುವನ್ನು ಸಾಧಿಸಿರೋದು. ಹಾಗೆ ಸೈನಿ ಕಳೆದ 6-7 ತಿಂಗಳಲ್ಲಿ ಮಾಡಿರುವಂಥ ಇಂಪ್ಯಾಕ್ಟ್ ಎಷ್ಟು ಮಟ್ಟಿಗಿದೆ, ಹಾಗೆ ಭಾಳಷ್ಟು ವಿಚಾರಗಳು ಬಿಜೆಪಿಯ ವಿರುದ್ಧವಾಗಿದ್ವು, ಅದನ್ನೆಲ್ಲ ಮೆಟ್ಟಿ ಅಲ್ಲಿ ಸರ್ಕಾರ ರಚನೆ ಮಾಡೋಕೆ ಮುಂದಾಗಿರೋದು. ಇನ್ನೊಂದು ಕಡೆ ಕಾಶ್ಮೀರದ ಫಲಿತಾಂಶ. ಹೌದು ಅವಿನಾಶ್, ಎಲ್ಲ ನಿರೀಕ್ಷೆಗಳನ್ನು ಮೀರಿ ಹರಿಯಾಣದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಎಲ್ಲ ಚುನಾವಣಾ ಮತಗಟ್ಟ ಸಮೀಕ್ಷೆ ಏನಿತ್ತು, ಎಲ್ಲ ಮತಗಟ್ಟ ಸಮೀಕ್ಷೆಗಳನ್ನು ಕೂಡ ಬಿಜೆಪಿ ತಲೆ ಕೆಳಗಾಗಿಸಿ ಈಗ ಅಧಿಕಾರವನ್ನು ಹರಿಯಾಣದಲ್ಲಿ ಹಿಡಿದಿರುವಂತಹದ್ದು. ಅಧಿಕಾರ ಹಿಡಿಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಇಲ್ಲಿ ಮುಖ್ಯವಾಗಿ 50ಕ್ಕೂ ಹೆಚ್ಚು 50 ಸೀಟುಗಳನ್ನು ಈಗ ಬಿಜೆಪಿ ಹರಿಯಾಣದಲ್ಲಿ ಗೆಲುವನ್ನು ಸಾಧಿಸಿದೆ. ಇದು ಮುಖ್ಯವಾಗಿ 10 ವರ್ಷಗಳ ಆಡಳಿತ ವಿರೋಧಿ ಅಲೆಯನ್ನು ಬಿಜೆಪಿ ಮೆಟ್ಟಿ ನಿಂತಿದ್ದೇ ಒಂದು ಕುತೂಹಲ ಅಂಶ ಅನ್ನುವಂತಹದ್ದು. ಈ ಚುನಾವಣಾ ರಾಜಕೀಯ ತಂತ್ರಗಾರರು ಹೇಳೋ ಪ್ರಕಾರ ಮತ್ತೆ ಎಲ್ಲ ಹಿರಿಯ ಪತ್ರಕರ್ತರು ಊಹೆ ಮಾಡಿದ್ದಕ್ಕಿಂತಲೂ ಹೆಚ್ಚಿನದಾಗಿ ಬಿಜೆಪಿ ಗೆಲುವನ್ನು ಸಾಧಿಸಿರುವಂತಹದ್ದು. ಎಲ್ಲ ಸಮೀಕ್ಷೆಗಳು ಬಿಜೆಪಿ 20ರಿಂದ 25 ಸ್ಥಾನಗಳನ್ನು ಅಷ್ಟೇ ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂತಹ ನಿಟ್ಟಿನಲ್ಲಿ ಸಮೀಕ್ಷೆಗಳು ಹೊರ ಬಂದಿದ್ವು. ಆದರೆ ಬಿಜೆಪಿ ಬೆಲ್ಲವನ್ನು ಸುಳ್ಳು ಮಾಡಿದೆ. 50 ಸ್ಥಾನಗಳನ್ನು ಗೆದ್ದು ಈಗ ಹರಿಯಾಣದಲ್ಲಿ ಅಧಿಕಾರ ಹಿಡಿಯುವಂಥ ದಾಪುಗಾಲ ಇಟ್ಟಿರುವಂತಹದ್ದು. ಇಲ್ಲಿ ಇದಕ್ಕೆ ಕಾರಣ ಏನು ಅನ್ನುವಂತಹದ್ದು ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ. ಒಂದು ಕಾಂಗ್ರೆಸ್ ಕೇವಲ ಜಾಟ್ ಸಮುದಾಯವನ್ನ ಫೋಕಸ್ ಆಗಿ ಇಟ್ಕೊಂಡು ಪ್ರಚಾರವನ್ನ ಮಾಡಿದ್ದು. ಕೃಷಿ ಸಮಸ್ಯೆಗಳಾಗಿರ್ಬೋದು, ಕುಸ್ತಿಪಟುಗಳ ಹೋರಾಟ ಆಗಿರ್ಬೋದು, ಅದರ ಜೊತೆಗೆ ಅಗ್ನಿವೀರ್ ಇಂತಹ ವಿಚಾರಗಳನ್ನು ಹರಿಯಾಣ ಚುನಾವಣಾ ಕಣದಲ್ಲಿ ಪ್ರಚಾರವನ್ನು ಮಾಡ್ತು. ಆದರೆ ಆದಷ್ಟು ಫಲವನ್ನು ಕೊಡಲಿಲ್ಲ ಅನ್ನುವಂಥ ಸ್ಪಷ್ಟ ಆಗುತ್ತೆ. ಇನ್ನೂ ಮುಖ್ಯವಾಗಿ OBC ಸಮುದಾಯವನ್ನು ಬಿಜೆಪಿ ಫೋಕಸ್ ಮಾಡಿಕೊಂಡು ತನ್ನ ಮತ ಬ್ಯಾಂಕ್ ಏನಿದೆ ಅದನ್ನು ಮತ್ತಷ್ಟು ಗಟ್ಟಿಯನ್ನು ಮಾಡಿಕೊಂಡಿದ್ದು. ಕಳೆದ 10 ವರ್ಷಗಳಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು ಬದಲಾದರೂ ಕೂಡ OBC ಸಮುದಾಯಕ್ಕೆ ಸೇರಿದವರು ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ನಾನ್ ಜಾಟ್ ಹೊರತಾದಂಥ ಒಂದು ಜಾತಿ ಸಮೀಕರಣವನ್ನು ಮಾಡಿ ಬಿಜೆಪಿ ಹರಿಯಾಣದಲ್ಲಿ ಗೆಲುವನ್ನು ಸಾಧಿಸಿದೆ. ಇನ್ನು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಘೋಷಣೆಯನ್ನು ಮಾಡಿತ್ತು. ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ಘೋಷಣೆ ಮಾಡಿದಂತೆ ಹರಿಯಾಣದಲ್ಲೂ ಕೂಡ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಪ್ರಚಾರಕ್ಕೆ ಇಳಿದಿತ್ತು. 7 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಆದರೆ ಗ್ಯಾರಂಟಿಗಳು ಕೂಡ ಕೈ ಹಿಡಿದಿಲ್ಲ. ಬಿಜೆಪಿ ಒಂದು ಒಂದು ಚುನಾವಣಾ ಕಣದಲ್ಲಿ ಪ್ರಚಾರವನ್ನ ಮಾಡಿತು. ಅದೇನು ಅಂತಂದ್ರೆ ಗ್ಯಾರಂಟಿಗಳು ರಾಜ್ಯವನ್ನ ಆರ್ಥಿಕ ದಿವಾಳಿತನಕ್ಕೆ ತಂದೊಡ್ತವೆ. ಪಕ್ಕದ ಹಿಮಾಚಲ ಪ್ರದೇಶವನ್ನೇ ನೋಡಿ, ಅಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳವನ್ನೇ ಕೊಡೋದಕ್ಕೆ ಆಗ್ತಾ ಇಲ್ಲ. ಗ್ಯಾರಂಟಿಗಳ ಕಾರಣದಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿವೆ. ಸರ್ಕಾರಿ ನೌಕರರಿಗೆ ಸಂಬಳವನ್ನೇ ಕೊಡಕ್ಕೆ ಆಗದಿದ್ದಂತಹ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳ ಅವಶ್ಯಕತೆ ಆದ್ರೆ ಏನು, ಮತ್ತೆ ಈ ಗ್ಯಾರಂಟಿಗಳನ್ನು ನಂಬಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಪ್ರಚಾರವನ್ನ ಮಾಡ್ತು. ಹಾಗಾಗಿ ಅಲ್ಲಿನ ಜನರು, ಮತದಾರರು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನಂಬುವ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಹರಿಯಾಣದಲ್ಲಿ ಮುಖ್ಯವಾಗಿ 10 ವರ್ಷಗಳ ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ಬಿಜೆಪಿ ಗೆಲುವನ್ನು ಸಾಧಿಸಿದೆ, OBC ಸಮುದಾಯಗಳ ಮತಗಳನ್ನು ಕ್ರೋಢೀಕರಿಸಿಕೊಂಡು. ಇನ್ನು ಕಾಂಗ್ರೆಸ್ನಲ್ಲಿ ಒಳಜಗಳ ಹೆಚ್ಚು ತಾರಕಕ್ಕೆ ಹೋಗಿತ್ತು. ಸರೀಶ್, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡಿತೀನಿ ನಾನು. ಇನ್ನು ವಿನೇಶ್ ಫೋಗಟ್ ಗೆಲುವೇನಿದೆ, ಇದು ಹೋರಾಟ ಹಾಗೂ ಸತ್ಯದ ಗೆಲುವು ಅಂತ ವಿನೇಶ್ ಫೋಗಟ್ ಗೆಲುವಿನ ಬಳಿಕ ಹೇಳಿಕೆ ಕೊಟ್ಟಿದ್ದಾರೆ. ಇದು ಪ್ರತಿಯೊಬ್ಬ ಮಹಿಳೆಯರ ಹೋರಾಟ ಆಗಿತ್ತು, ಜನರ ಪ್ರೀತಿ ಮತ್ತು ವಿಶ್ವಾಸವನ್ನು ಉಳಿಸಿಕೊಳ್ತೇನೆ ಅಂತ ಹೇಳಿದರು. ये हर उस लड़की की, हर उस महिला की लड़ाई है जो संघर्ष के रास्ते को हमेशा चुनती है। आज संघर्ष की जीत हुई है, सच्चाई की जीत हुई है। और मैं चाहती हूँ कि हमारे लोगों ने जो प्यार प्रेम दिया है, जो इस देश ने मेरे को प्यार प्रेम दिया है,
उसको मैं हमेशा बना के रखूँ, उनके विश्वास को हमेशा बना के रखूँ। आपकी पार्टी आपकी पिछड़ गई है, सरकार नहीं बन पा रही, इसको लेकर क्या कहेंगे? देखिए अभी वेट कीजिए थोड़ा सा, अभी सारे रिजल्ट नहीं निकल के आए हैं, एक एक सीट निकल के आ रही है। पहले हमारा भी पीछे चल रहा था लेकिन हम भी लीड में आए हैं, तो अभी रिजल्ट चल रहे हैं, अभी क्लियर नहीं हुआ। जब सर्टिफिकेट हाथ में आएगा तो कांग्रेस पार्टी की सरकार बनेगी। राजनीति में कंटिन्यू रखेंगे या फिर जेल की तरफ भी देख सकते हैं? राजनीति में अगर आ गए तो कंटिन्यू इधर ही रखेंगे। लोगों ने प्यार प्रेम दिया है, उनके लिए काम भी करना पड़ेगा फील्ड में रह के। ऐसा तो है नहीं कि हम दोनों चीजें कर सकते हैं। कांग्रेस नेता इलेक्शन कमीशन पर आरोप लगा रहे हैं। विनेश, कांग्रेस नेता इलेक्शन कमीशन पर आरोप लगा और रहे हैं। किसी को पूछने दो एक बार। हाँ शहर के लिए क्या क्या करेंगे? ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಂದಿನ ಸಿಎಂ, ಇದರ ಬಗ್ಗೆ ಕೂಡ ಈಗ ಫಾರೂಕ್ ಅಬ್ದುಲ್ಲಾ ಮಾತಾಡ್ತಾ ಹೇಳ್ತಿದ್ದಾಗಲೇ ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಂದಿನ ಸಿಎಂ. ಜಮ್ಮು ಕಾಶ್ಮೀರದಲ್ಲಿ ಫಾರೂಕ್ ಅಬ್ದುಲ್ಲಾ ಘೋಷಣೆ ಮಾಡಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಫಾರೂಕ್ ಅಬ್ದುಲ್ಲಾ ಘೋಷಣೆ. ಕೆಲವೊಂದು ಕಡೆ ಅವರು ಕೂಡ ಕ್ಲೇಮ್ ಮಾಡ್ತಿದ್ದಾರೆ ಅನ್ನೋ ಸ್ಪೆಕ್ಯುಲೇಷನ್ಗಳಿದೆ, ಆದ್ರೆ ಅವರೇ ಹೇಳಿದ್ದಾರೆ. कैंडिडेट की सूरत में किसको देखेंगे? सीएम कैंडिडेट की मैं समझता हूँ उमर अब्दुल्ला जो है वो सीएम बनेंगे। सीएम कैंडिडेट की सूरत में किसको देखेंगे? सीएम कैंडिडेट की मैं समझता हूँ उमर अब्दुल्ला जो है वो सीएम बनेंगे। सीएम कैंडिडेट की सूरत में किसको देखेंगे? सीएम कैंडिडेट की मैं समझता हूँ उमर अब्दुल्ला जो है वो सीएम बनेंगे। सीएम कैंडिडेट की सूरत में किसको देखेंगे? सीएम कैंडिडेट की मैं समझता हूँ उमर अब्दुल्ला जो है वो सीएम बनेंगे। ಇನ್ನು ಕಡಿಮೆ ನಾಡಲ್ಲಿ ಅರಳದ ಕಮಲ, ಇಂಡಿಯಾ ಜಯಭೇರಿ. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಹಿನ್ನಡೆಗೆ ಕಾರಣಗಳೇನು? ಆರ್ಟಿಕಲ್ 370 ರದ್ದು ಬಳಿಕ ಬಿಜೆಪಿಗೆ ಒಂದು ದೊಡ್ಡ ಬೂಸ್ಟ್ ಸಿಗುತ್ತೆ ಇಲ್ಲಿ, ಇದೆಲ್ಲ ವರ್ಕೌಟ್ ಆಗಿ ಬಿಜೆಪಿ ತುಂಬಾ ಗೇನ್ ಆಗುತ್ತೆ ಇಲ್ಲಿ ಅಂತ ಇತ್ತು. ಆದರೆ ಬಿಜೆಪಿಗೆ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲಿ ಯಶಸ್ಸು ಸಿಕ್ಕಿಲ್ಲ. ಹೊಸ ಕಾಶ್ಮೀರ ಪರಿಕಲ್ಪನೆ ಬಗ್ಗೆ ಮನವೊಲಿಸಲು ಫೇಲ್ಯೂರ್ ಆಯ್ತಾ ಬಿಜೆಪಿ? ಭಯೋತ್ಪಾದನೆ ನಿಗ್ರಹ ಹೆಸರಲ್ಲಿ ಕಾಶ್ಮೀರದಲ್ಲಿ ಬಿಗಿ ಭದ್ರತೆ, ನಿರುದ್ಯೋಗ ಸಮಸ್ಯೆ ಮತ್ತು ಬಿಜೆಪಿ ಭರವಸೆಗೂ ಕೂಡ ಅಂತರ ಆಯಿತು. ಕಾಶ್ಮೀರದಲ್ಲಿ ಬಿಜೆಪಿ ಬೆಂಬಲಿತ ಪಕ್ಷಗಳಿಗೆ ಸಿಗದಂತ ಮಾನ್ಯತೆ, ಇದು ಮತ್ತೊಂದು ಕಾರಣ. ಅಪ್ನೇ ಪಾರ್ಟಿ ಮತ್ತು ಪೀಪಲ್ಸ್ ಕಾನ್ಫರೆನ್ಸ್ ಜೊತೆ ಹೊಂದಾಣಿಕೆ, ಎನ್ಸಿ ಪ್ರಾಬಲ್ಯದ ಮುಂದೆ ಮಂಡಿಯೂರಿದಂಥ ಬಿಜೆಪಿಯ ಬೆಂಬಲಿತರು. ಹಾಗೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಹೆಚ್ಚು ಜನಪ್ರಿಯವಾಯಿತು ಈ ಭಾಗದಲ್ಲಿ ಅನ್ನೋದು. ಬಿಜೆಪಿ ಕಾಶ್ಮೀರ ವಿರೋಧಿ ಎಂದು ನಿರೂಪಿಸುವಲ್ಲಿ ಇಂಡಿಯಾ ಒಕ್ಕೂಟ ಯಶಸ್ವಿಯಾಯಿತು, ಆ ಕಾರಣಕ್ಕೆ ಅವರಿಗೆ ಹಿನ್ನಡೆ ಆಗಿದೆ. ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ನಿಗ್ರಹಿಸಲಾಗ್ತಿದೆ ಅಂತ ಕೂಡ ಪ್ರಚಾರ ಮಾಡಿದ್ವು ಇಂಡಿಯಾ ಪಕ್ಷಗಳು.